ಸೊ ಗೈಸ್, ಬಿ ಎಚ್ ಸೀರೀಸ್ ನಂಬರ್ ಪ್ಲೇಟ್ನ ರಿಜಿಸ್ಟ್ರೇಷನ್ ಏನಿದೆ ಒಂದು ಅಪ್ಲೈ ಹೇಗೆ ಮಾಡೋದು ಬಿ ಎಚ್ ನಂಬರ್ ಪ್ಲೇಟ್ಗೂ ಅನ್ನೋದನ್ನು ಸುಮಾರು ಜನ ಕೇಳ್ತಾ ಇದ್ರು. ಸೊ ಎಲಿಜಿಬಲ್ ಕ್ರೈಟೀರಿಯಾ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ, ಏನೇನೆಲ್ಲ ಎಲಿಜಿಬಲ್ ಕ್ರೈಟೀರಿಯಾ ಇರಬೇಕು ನಿಮಗೆ ಬಿ ಎಚ್ ರಿಜಿಸ್ಟ್ರೇಷನ್ ಬಗ್ಗೆ ಅಂದ್ಬಿಟ್ಟು. ಆ್ಯಂಡ್ ನೀವು ಅಪ್ಲೈ ಮಾಡೋದು ಹೇಗೆ ಗೊತ್ತಂದರೆ, ನೀವು ಡೈರೆಕ್ಟಾಗಿ ಹೊಸದಾಗಿ ಏನೋ ವೆಹಿಕಲ್ನ ಪರ್ಚೇಸ್ ಮಾಡ್ತಾರೆ, ಅವಾಗ ಡೈರೆಕ್ಟಾಗಿ ನೀವು ನಿಮ್ಮ ಶೋರೂಮ್ ಅಡ್ವೈಸರ್ ಏನಿರ್ತಾರೆ, ಸೊ ಅವರಲ್ಲಿ ಹೇಳಿ ನಾವು ಬಿ ಎಚ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಬಿ ಎಚ್ ನಂಬರ್ ರಿಜಿಸ್ಟ್ರೇಷನ್ ಮಾಡಬೇಕು. ಸೊ ಇನ್ಕ್ಲೂಡಿಂಗ್ ಅಂದ್ರೆ ಫೀಸ್ ಹೇಳಿ ಅಂದ್ಬಿಟ್ಟು. ಸೊ ಅವಾಗ ನಿಮಗೆ ಅವರ ಡಾಕ್ಯುಮೆಂಟ್ಸನ್ನು ಕೂಡ ಹೇಳ್ತಾರೆ, ಯಾವ್ಯಾವ ಡಾಕ್ಯುಮೆಂಟ್ಸ್ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಬಿ ಎಚ್ ರಿಜಿಸ್ಟ್ರೇಷನ್ಗೋಸ್ಕರ. ಸೊ ಬಿ ಎಚ್ ರಿಜಿಸ್ಟ್ರೇಷನ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ. ಸೊ ಅದನ್ನು ನೀವು ನೋಡ್ಕೊಂಡ್ಬಿಟ್ಟು ನೀವು ಅದ್ರ ಪ್ರಕಾರ ನೀವೇನು ಹೊಸ ಗಾಡಿ ತೊಗೊತಾ ಇರ್ತೀರ ಅವಾಗ ನಿಮ್ಮ ಅಡ್ವೈಸರ್ ಹೇಳಿ ಅವ್ರು ನಿಮಗೆ ಬಿ ಎಚ್ ರಿಜಿಸ್ಟ್ರೇಷನನ್ನು ಮಾಡಿಕೊಡ್ತಾರೆ ಗೈಸ್. ಆ್ಯಂಡ್ ಅದ್ರ ಜೊತೆಗೆ ನಿಮ್ಗೆ ಗೊತ್ತಿರೋ ಹಾಗೆ ಲೈಕ್ ಎಲಿಜಿಬಲ್ ಕ್ರೈಟೀರಿಯಾ ಏನಿರಬೇಕು, ಡಿಫೆನ್ಸ್ ಇರಬೇಕು ಅಥವಾ ಗೌರ್ಮೆಂಟ್ ಸರ್ವೆಂಟ್ ಆ್ಯಂಡ್ ಬ್ಯಾಂಕ್ ಸರ್ಕಾರಿ ಬ್ಯಾಂಕ್ ಅಧಿಕಾರಿಗಳು ಏನಿರ್ತಾರೆ, ಸೊ ಅವ್ರಿಗೂ ಕೂಡ ಇದನ್ನು ಎಲಿಜಿಬಲ್ ಕ್ರೈಟೀರಿಯಾ ಇದೆ. ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಅಂದರೆ ಲೈಕ್ ಒಂದು ಕಂಪ್ನಿ ಸುಮಾರು 4-5 ಸ್ಟೇಟ್ಗಳಲ್ಲಿ ಅದರ ಬ್ರ್ಯಾಂಚ್ಗಳಿದ್ದು ಅಲ್ಲೆಲ್ಲಿ ವರ್ಕ್ ಆಗ್ತಾ ಇತ್ತು ಅಂತಂದರೆ ಅಂಥ ಒಂದು ಕಂಪ್ನಿ ಎಂಪ್ಲಾಯಿಗಳು ಕೂಡ ಇದನ್ನು ಅಪ್ಲೈ ಮಾಡ್ಬೋದು, ರೈಟ್. ಸೊ ಆ್ಯಂಡ್ ಅದರ ಜೊತೆಗೇ ಹಳೆ ವೆಹಿಕಲ್ಲು ಅಂತಂದರೆ ಈಗಿನ ನೀವು ಆಲ್ರೆಡಿ ವೆಹಿಕಲ್ ತೊಗೊಂಡಿದ್ದಾರೆ, ಅದಕ್ಕೂ ಕೂಡ ನೀವು ಬಿ ಎಚ್ ಸೀರೀಸನ್ನ ಕನ್ವರ್ಟ್ ಮಾಡ್ಬೋದಾ ಇಂಥ ಒಂದು ಎಂಪ್ಲಾಯ್ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಅದಕ್ಕೆ ನೋಟಿಫೈಡ್ ಮಾಡಿದೆ, ರೀಸೆಂಟಾಗಿ ನೋಟಿಫೈ ಮಾಡಿರೋ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫೈ ಮಾಡಿರೋ ಪ್ರಕಾರ. ಸೊ ನೀವು ಖಂಡಿತವಾಗ್ಲೂ ಏನಿದೆ ಹೊಸ ಹಳೆ ವೆಹಿಕಲ್ಗೆ ಹೊಸ ಬಿ ಎಚ್ ಸೀರೀಸ್ ನಂಬರ್ ರಿಜಿಸ್ಟ್ರೇಷನ್ನ ಮಾಡ್ಬೋದು. ಅಕಾರ್ಡಿಂಗ್ಲಿ ಏನು ಟ್ಯಾಕ್ಸ್ ಇರುತ್ತೆ, ಸೊ ಆ ಟ್ಯಾಕ್ಸ್ ಪೇ ಮಾಡಿಬಿಟ್ಟು ನೀವು ಅಪ್ಡೇಟ್ನ ಮಾಡ್ಕೋಬೋದು ಗೈಸ್. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಹೇಳಬೇಕು ಅಂತಂದರೆ, ಸಮ್ ಆಫ್ ಸ್ಟೇಟಲ್ಲಿ ಕೆಲವೊಂದು ಸ್ಟೇಟ್ಗಳಲ್ಲಿ ಏನಿದೆ ಇನ್ನೂ ರಿಜಿಸ್ಟ್ರೇಷನ್ ಕರೆಕ್ಟಾಗಿ ನಡೀತಾ ಇಲ್ಲ. ಲೈಕ್ ಕರ್ನಾಟಕದಲ್ಲೂ ಕೂಡ ಸುಮಾರು ಜನಗಳಿಗೆ ಈ ಥರ ಒಂದು ಎಲಿಜಿಬಲ್ ಕ್ರೈಟೀರಿಯಾ ಇದ್ದರೂ ಕೂಡ ರಿಜಿಸ್ಟ್ರೇಷನ್ ಇನ್ನೂ ಆಗ್ತಾ ಇಲ್ಲ, ರೈಟ್. ಸೊ ಅದಕ್ಕೋಸ್ಕರ ಲೈಕ್ ಸ್ವಲ್ಪ ದಿವಸ ವೇಟ್ ಮಾಡಬೇಕಾಗುತ್ತೆ, ಯಾಕಂದರೆ ನೋಟಿಫೈ ಮಾಡಿದೆ ಗೌರ್ಮೆಂಟು. ಬಟ್ ಆದರೆ ಇನ್ನೂ ಸುಮಾರು ಸ್ಟೇಟ್ಗಳಲ್ಲಿ ಇದು ಕಂಪ್ಲೀಟಾಗಿ ಈ ಥರ ವರ್ಕ್ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಒಂದು ವೇಳೆ ಅಂತಹ ಸ್ಟೇಟ್ದವ್ರು ನೀವು ಆಗಿದ್ದರೆ ಖಂಡಿತವಾಗ್ಲೂ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಲೈಕ್ ಇವಾಗ ಕರ್ನಾಟಕದಲ್ಲಿ ಅಷ್ಟೊಂದು ಈಸಿಯಾಗಿ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಸೊ ಹವೆವರ್ ಇವಾಗ ಸಮ್ ಆಫ್ ದ ಇಂಥ ಒಂದು ಎಂಪ್ಲಾಯಿಗಳು ಇನ್ನೂ ಹೈಕೋರ್ಟು ಕೂಡ ಹೋಗಿದ್ದಾರೆ. ಸೊ ಅದು ಇನ್ನೂ ಡಿಸಿಷನ್ ಪೆಂಡಿಂಗ್ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಹೊಸದು ತೊಗೊಂಡ್ರೆ ಅಂದರೆ ನೀವು ಹೊಸದು ಪರ್ಚೇಸ್ ಮಾಡಿದರೆ ಶೋರೂಮ್ ಕಡೆಯಿಂದ ಏನು ತೊಂದರೆನೇ ಇಲ್ಲ, ಯಾಕಂದರೆ ಅವ್ರು ಶೋರೂಮ್ ಅವ್ರ ಕಡೆಯಿಂದನೇ ಮಾಡಿಸ್ಕೊಡ್ತಾರೆ, ರೈಟ್. ಸೊ ಇವಾಗ ಹಳೇದು ಕನ್ವರ್ಟ್ ಮಾಡಬೇಕು ಅಂದ್ರೆ ಅದಕ್ಕೋಸ್ಕರ ತೊಂದರೆ ಆಗ್ತಾ ಇದೆ. ಆ್ಯಂಡ್ ಇವನ್ ಇನ್ನೊಂದು ಏನಂತಂದರೆ, ಒಬ್ಬೊಬ್ಬರು ಅವ್ರು ಸ್ವಂತನೇ ಮಾಡಿಸ್ಕೊಬೇಕು ಅಂತ ಅನ್ಕೊಂಡಿರ್ತಾರೆ, ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ನೀವು ಬೈ ಶೋರೂಮ್ ಕಡೆಯಿಂದ ಹೋದರೆ, ಶೋರೂಮ್ ವತಿಯಿಂದ ಹೋದರೆ ಅವ್ರ ಅಡ್ವೈಸರಿ ಎಲ್ಲ ನಿಮಗೆ ಆನ್ ರೋಡ್ ಪ್ರೈಸ್ ತೊಗೊಂಡ್ಬಿಟ್ರೆ ಅವರೆಲ್ಲ ಬಿ ಎಚ್ ರಿಜಿಸ್ಟ್ರಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಅವರಾಗೆ ಮಾಡಿಕೊಟ್ಬಿಡ್ತಾರೆ, ಏನು ತೊಂದರೆ ಇಲ್ಲ. ಎಲ್ಲ ಎಲಿಜಿಬಿಲಿಟಿ ಇದ್ದರೂ ಕೂಡ ಲೈಕ್ ಕರ್ನಾಟಕದಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಈ ಪ್ರೊಸೆಸ್ ಜಾರಿಗೆ ಬರಬೇಕಾದ್ರೆ ತೊಂದರೆ ಆಗ್ತಾ ಇದೆ. ಸೊ ಈ ಮ್ಯಾಟ್ರು ಹೈಕೋರ್ಟಲ್ಲೂ ಕೂಡ ಹೋಗಿದೆ. ಸೊ ಎಸ್, ಇದೆಲ್ಲ ಗೌರ್ಮೆಂಟ್ ಕಚೇರಿಗಳಲ್ಲಿ ಸ್ವಲ್ಪ ಹೊಸ ಒಂದು ಪ್ರೊಸೆಸ್, ಹೊಸ ರೂಲ್ಗೆ ಯೂಸ್ ಟು ಆಗಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೂ ಮೇ ಬಿ 2023 ಎಲ್ಲ ಕಂಪ್ಲೀಟಾಗಿ ವರ್ಕ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೇನಾದರೂ ಇದ್ರ ಬಗ್ಗೆ ಕ್ವಶನ್ಸ್ಗಳಿದ್ರೆ ಈ ವಿಡಿಯೋಗಳಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೆ ಸಿಗೋಣ ಒಂದು ಯೂಸ್ ಅಲ್ಲಿವರೆಗೂ. ಟೇಕ್ ಕೇರ್, ಬಾಯ್.